guys, welcome back to my channel SC Motovlogs Karunadu. ಇವತ್ತು ನನ್ನ ಪರ್ಸನಲ್ ಗಾಡಿ ಫುಲ್ ಮಾಡಿಫೈ ಮಾಡಿರೋದು, ಫುಲ್ ಲೋಡೆಡ್ ಮಾಡಿಫೈ ಮಾಡಿರೋ ಪ್ಲ್ಯಾಂಟಿನ ರಿವ್ಯೂ ಮಾಡಮ್ಮ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಷ್ಟು ದಿನ ಫುಲ್ ಮಾಡಿಫಿಕೇಷನು ಎಲ್ಲ ಸರ್ವೀಸು ವರ್ಕು ಈ ವರ್ಕೆಲ್ಲ ಇತ್ತು. ಇವಾಗ ತಗ್ದಂಗೆ ನನಗೆ ತಿಳಿದಂಗೆ ಆಮೇಲೆ ನನ್ನ ಇಂಟೆನ್ಷನಲ್ಲಿ ನನ್ನ ಫುಲ್ ಮಾಡಿಫೈ ಆಗೈತೆ. ಇದಕ್ಕೆ ಮೇಲೆ ಯಾವುದು ಮಾಡಿಫೈ ಮಾಡೋ ಥರ ಇಲ್ಲ. ಅದಕ್ಕೆ ಒಂದು ರಿವ್ಯೂ ಕೊಟ್ಬಿಡೋಮ್ಮ ಅಂತ ಯೂಟ್ಯೂಬ್ ಅಂತ ಇವತ್ತು ವ್ಲಾಗು. ನಾವು ವ್ಲಾಗ್ ಮುಂಚೆ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರು, ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ವಿಶ್ ಹ್ಯಾಪಿ ಬಿತ್ ದೀಪಾವಳಿ. ಆಮೇಲೆ ಕರೆಕ್ಟಾಗಿ ಪಟಾಕಿ ಹೊಡೀರಿ. ಸೊ ಗಾಯ್ಸ್, ಇದು ಗಾಡಿ ರಿವ್ಯೂ ಮಾಡೋದು ಮುಂಚೆ ಇದು ನನ್ನ ಪ್ಲ್ಯಾಂಟಿನ ಪರ್ಸ್ನಲ್ ಗಾಡಿ. ಫುಲ್ಲು A to Z ಕಂಪ್ನಿ ಸ್ಟಾಕ್ ಗಾಡಿಯಿಂದ ಏನೋ ಆಫ್ ರೋಡು ಈ ADV ಬೈಕ್ ಥರ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಬಿಟ್ಟು ಈ ಗಾಡಿನ ರೆಡಿ ಮಾಡಿದ್ದು. ಈ ಗಾಡಿ ರೆಡಿ ಮಾಡಿ ಈ ಪ್ರಾಜೆಕ್ಟ್ ಅಂತ ತೊಗೊಂಡ್ಬಿಟ್ಟು ಇದಕ್ಕೆ ಮುಂಚೆ ಈ ಪ್ಲ್ಯಾಂಟಿನ ಇನ್ನೊಂದು ಬಂದು ಈ BS3 ಗಾಡಿ, ಈ BS6 ಕೂಡ ಇಲ್ಲ. ಈ BS6 ಬರೋದು ಬಂದು ಪ್ಲ್ಯಾಂಟಿನ H ಗೇರು, ಇನ್ನೊಂದು 110 ಅಂತ ಬರುತ್ತೆ. ಇದು ನಾನ್ ಡಿಸ್ಕ್ ವೇರಿಯಂಟ್ ಈ ಗಾಡಿ. ಈ ನಾನ್ ಡಿಸ್ಕ್ ವೇರಿಯಂಟ್ಗೆ ಡಿಸ್ಕ್ ಮಾಡಿಸಿ, ಫೋರ್ಕ್ ಹೈಟ್ ಮಾಡಿಸಿ, ಶಾಕ್ ಅಬ್ಸರ್ವ್ ಹೈಟ್ ಮಾಡಿಸಿ, ಫುಲ್ A to Z ಒಂದು ADV ಗಾಡಿ ಹೆಂಗಿರಬೇಕೋ ಆ ಥರ ಫುಲ್ ಗಾಡಿ ರೆಡಿ ಮಾಡಿದ್ದೀನಿ. ಈ ವ್ಲಾಗ್ ಮೂಲಕ ಫುಲ್ ಬಂದು ರಿವ್ಯೂ ಇರುತ್ತೆ. ಏನನ್ನು ಮಾಡಿದ್ವಿ, ಏನನ್ನು ಮಾಡಿಫಿಕೇಷನ್ ಆಯಿತು, ಎಷ್ಟೆಷ್ಟು ಖರ್ಚುಯಿಂದ ಏನನ್ನು ಮಾಡಿದ್ವಿ, ಆಫ್ಟರ್ ಮಾರ್ಕೆಟು ಐಟಮ್ಗಳು ಎಷ್ಟು ಓನ್ ನಾವೇ ಮಾಡಿರೋದು ಅಂತ ಸ್ವಲ್ಪ ಇದು ಬರುತ್ತೆ, ಗ್ಲಿಚ್ಗಳು ಬರ್ತವೆ. ಇನ್ನೊಂದು ಗಾಯ್ಸ್, ಇದು ಅದೇ ಮೊದಲೇ ಹೇಳ್ದಂಗೆ ಇದು ಪ್ಲ್ಯಾಂಟಿನ BS3 ಮಾಡಲು 17 ಮಾಡಲು. ಇನ್ನು ಫುಲ್ಲು ರೀಸ್ಟೋರ್ ಮಾಡಿ ರೀಬಿಲ್ಡ್ ಮಾಡಿ ನಮ್ಮ ಟೇಸ್ಟಿಗೆ ತಕ್ಕಂಗೆ ಫುಲ್ ಮಾಡಿಫೈ ಮಾಡಿದ್ದೀವಿ. ಅದ್ರದ್ದು ಫುಲ್ಲು ಈ ವಿಡಿಯೋದಲ್ಲಿ ರಿವ್ಯೂ ಅಂತ ಇರುತ್ತೆ. ರಿವ್ಯೂ ಅಂದರೆ ಈ ಹೊಸ ಗಾಡಿಗಳು ಲಾಂಚ್ ಆದರೆ ಸ್ಪೆಕ್ಕು, ಇಂಜಿನ್ ಸ್ಪೆಕ್ಸು, ಸಸ್ಪೆನ್ಷನು, ಎಲೆಕ್ಟ್ರಾನಿಕ್ಸು ಆ ಥರ ರಿವ್ಯೂ ಅಲ್ಲ. ಇದು ಒಂಥರ ಮಾಡಿಫೈ ಮಾಡಿರೋದು, ನಮ್ಮ ಟೇಸ್ಟ್ ತಕ್ಕಂಗೆ ಮಾಡಿರೋ ಥರ. ಅದು ಈ ಪ್ಲ್ಯಾಂಟಿನ ಗಾಡಿಗೆ ಇಷ್ಟು ಖರ್ಚು ಮಾಡಿ, ಇಷ್ಟು ಟೈಮ್ ಕೊಟ್ಟು, ಸ್ಪೇರ್ಸ್ನೆಲ್ಲ ಸೋರ್ಸ್ ಮಾಡಿ ತರಿಸಿ ಎಲ್ಲ ಮಾಡಿಫೈ ಮಾಡಿರೋ ಒಂದು ವ್ಲಾಗ್ ಇದು. ಇವಾಗ ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ ನೋಡಿ. ಇವಾಗ ನಾನು ಫಸ್ಟು ಈ ಗಾಡಿ BS3 ಡ್ಯೂಕ್ ಅಂತ ಹಳೆ ಗಾಡಿ ಡ್ಯೂಕ್ 390 ಇದು BS3 ಪ್ಲ್ಯಾಂಟಿನ. ಅದು ಡ್ಯೂಕ್ 390 BS3 ಅದು ಫುಲ್ ಸ್ಟಾಕಲ್ಲಿ ಇಟ್ಕೊಂಡಿದ್ದೀನಿ. ಇವಾಗವರೆಗೂ ಸ್ಟಾಕಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನಾಳೆ ಲಾಸ್ಟ್ ಯಾವಾಗವರೆಗೂ ಅದನ್ನ ಮಾಡಿಫೈ ಮಾಡೋಕೋದ್ರೆ ಅದ್ರದ್ದು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಡ್ಯೂಕ್ ಅಂದರೆ ಅದು ನನ್ನ ಹತ್ರ ಇರೋದು ಬಂದು ರಾಕೆಟ್ ಏನೋ ಅಂತಾರೆ, ಪಾಕೆಟ್ ರಾಕೆಟ್ ಅಂತ. ಅದು ಆ ಜನ್ರಿಗೆ ತಕ್ಕಂಗೆ, ಆ ಜನ್ರೇಷನ್ ತಕ್ಕಂಗೆ ಅದು ಗಾಡಿ ಬಿಲ್ಡ್ ಮಾಡಿದರು. ಆ ಬಿಲ್ಡ್ ಅಂದರೆ ಅದು ಪರ್ಫಾರ್ಮೆನ್ಸ್ ಆಗಲಿ, ಅದ್ರದ್ದು ಸ್ಟಾಕ್ ಅಂದರೆ ಫುಲ್ಲು ಅದು ಪರ್ಫಾರ್ಮೆನ್ಸ್ ಒಂಥರ ಕಿಟ್ ಥರ. ಅದು ನಾವೇನೋ ಅದನ್ನೇನೋ ರೇಸಿಂಗ್ ಆಮೇಲೆ ಟ್ಯೂನಿಂಗ್ ಮಾಡ್ಕೊನೆಲ್ಲ ಮಾಡೋಂಗಿಲ್ಲ. ಟ್ಯೂನ್ ಮಾಡೋಕ್ಕೆ ಮುಂಚೆನೇ ಅದನ್ನ ಪಾಕೆಟ್ ರಾಕೆಟ್ ಥರ ಬಿಟ್ಟವ್ರೆ. ಅದನ್ನ ನಾವು ಎಷ್ಟು ಸ್ಟಾಕಲ್ಲಿ ಇಟ್ಕೊತೀವೋ ಅಷ್ಟು ಅದಕ್ಕೆ ರೆಸ್ಪೆಕ್ಟ್ ಇರುತ್ತೆ. ಹಂಗೆ ಅದನ್ನ ಓಡಿಸೋರಿಗೆ, ರೈಡ್ರಿಗೂ ಒಂದು ಬೆಲೆ ಇರುತ್ತೆ. ಅದನ್ನೆಲ್ಲ ಜಿಗ ಅಂತ ಅದೆಲ್ಲ ಮಾಡೋಕ್ಕೋದ್ರೆ ಅದ್ರದ್ದು ಬೆಲೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಒಂದು ಇವಾಗ ADV ಬೈಕ್ ಬೇಕಂದರೆ ADV ಬೈಕ್ ತೊಗೋಬೇಕು. ನಮ್ಮ ಇಂಟೆನ್ಷನ್ ನಾವು ಏನು ತೊಗೊತೀವೋ ಅದನ್ನೆಲ್ಲ ಲಾಸ್ಟ್ವರೆಗೂ ಅದನ್ನ ಓಡಿಸ್ಬೇಕು. ಇವಾಗ ಸ್ಟಾಕ್ ತೊಗೊಬಿಟ್ಟು ಅದು ಮಾಡಿದ್ರೆ ಅದ್ರದ್ದು ಕೆಪಾಸಿಟಿ ಹೊಟ್ಟೋಗ್ಬಿಡುತ್ತೆ. ಇವಾಗ ಈ ಗಾಡಿ ಅಂದರೆ ಒಂಥರ ಸಿಟಿ ಕಮ್ಯೂಟ್ರು ಆಯಿತು. ಇವಾಗ ರೈಡ್ಗೆ ಹೋಗ್ಬೇಕಂದ್ರೆ ಇಂಥ ಗಾಡಿಯಲ್ಲೇ ರೈಡ್ಗೆ ಹೋಗ್ಬೇಕಂತ ಡೆಡ್ಲೈನಲ್ಲೂ ಯಾರೂ ಬರೆದಿಲ್ಲ. ಅವರು ರೈಡ್ಗೆ ಹೋಗೋದು ಬಂದ್ಬಿಟ್ಟು ಒಂದು ಪೀಸ್ಫುಲ್ಲು, ಒಂದು ಮೈಂಡ್ ಸೆಟ್ಟು, ಅದನ್ನ ಲೈನಪ್ ಮಾಡಬೇಕಕ್ಕೋಸ್ಕರ ಒಂದು ರೈಡ್ ಹೋಗೋದು. ರೈಡ್ ಹೋಗ್ಬೇಕಂದ್ರೆ ಯಾವುದೇ ಇದೇ ಹೋಗಬೇಕು, ಡ್ಯೂಕಲ್ಲೇ ಹೋಗಬೇಕು, ಇಲ್ಲ ಡುಕಾಟಿಯಲ್ಲೇ ಹೋಗಬೇಕು ಅಂತ ಏನೂ ಇಲ್ಲ. ಪ್ರೀಮಿಯಮ್ಮೇ ಕಮ್ಯೂಟರ್ ಗಾಡಿನೇ. ಕಮ್ಯೂಟರ್ ಗಾಡಿಯಲ್ಲಿ ಏನೇನು ಮಾಡ್ಕೋಬೇಕು ಅದು ನಮ್ಮ ಟೇಸ್ಟಂಗೆ. ಇವಾಗ ಗಾಡಿ ಲಾಂಚ್ ಮಾಡುವಾಗ ಅವನೊಂದು ಬಜೆಟ್ ಕೊಟ್ಟು ಮಾಡಿರ್ತಾನೆ. ಅವ್ನು ಬಜೆಟ್ ಕೊಟ್ಟು ಮಾಡೋದು ಎಂತಂದರೆ ಅವ್ನು ಸ್ಪೇರ್ಸ್ ಹಾಕಿರ್ತಾನೆ. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅಷ್ಟು ಖರ್ಚಾಗಿರುತ್ತೆ. ಅದನ್ನ ತಗ್ದಂಗೆ ಅವನು ಒಂದು ಕೋಟ್ ಮಾಡಿರ್ತಾನೆ ಬಿಲ್ನ. ಅದು ತಗ್ದಂಗೆ ಅದು ಯೂಸೇಜ್ ಇರುತ್ತೆ. ಇವಾಗ ADV ಗಾಡಿ ಅಂದರೆ ಬರೀ ಆಫ್ ರೋಡ್ಗೆ ಹೋಗಬೇಕು, ರ್ಯಾಲಿಗೆ ಹೋಗಬೇಕು, ಆಫ್ ರೋಡ್ ಟ್ರ್ಯಾಕ್ಗೆ ಹೋಗ್ಬೇಕಂತಲೇ ಇಲ್ಲ. ಇವಾಗ ಸೂಪರ್ ಸ್ಪೋರ್ಟ್ಸ್ ಅಂದರೆ ಬರೀ ಟ್ರ್ಯಾಕ್ ಯೂಸು, ರೇಸ್ಗೆ ಹೋಗ್ಬೇಕಂತ ಏನಿಲ್ಲ. ಒಂದೊಂದು ಗಾಡಿ ಒಂದೊಂದು ಪರ್ಫಾರ್ಮೆನ್ಸ್ ಮಾಡುತ್ತೆ. ಅದೇ ತಕ್ಕಂಗೆ ಆ ಕಸ್ಟಮರ್ಗಳು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಇವಾಗ ಆಫ್ ರೋಡ್ ಮಾಡೋರಿಗೆ ಟ್ರ್ಯಾಕಲ್ಲಿ ಓಡಿಸೋದು ಬರಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ. ಇವಾಗ ಟ್ರ್ಯಾಕಲ್ಲಿ ಓಡಿಸ್ಬೇಕಂದ್ರೆ ಅವ್ರು ಒಂಥರ ಮೈಂಡ್ ಸೆಟ್ ಇರುತ್ತೆ. ಅಲ್ಲಿ ಲೀನ್ ಮಾಡಬೇಕು, ಕಾರ್ನರಿಂಗ್ ಮಾಡಬೇಕು, ರೇವ್ ಮಾಡಬೇಕಂತ ಅವ್ರ ಮ್ಯಾಚ್ ಇರುತ್ತೆ. ಅದೇ ಇದು ಆಫ್ ರೋಡ್ಗೆ ಹೋದರೆ
ಅವರು ರೈಡ್ರು ತಗ್ನಂಗೆ ಅವರ ಒಂದು ಕೆಪಾಸಿಟಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಆಫ್ ರೋಡ್ ಓಡಿಸೋರು ಆಫ್ ರೋಡಲ್ಲಿ ಕಿಂಗ್ ಇರ್ತಾರೆ, ಟ್ರ್ಯಾಕಲ್ಲಿ ಹೋಗೋರು ಟ್ರ್ಯಾಕಲ್ಲಿ ಕಿಂಗ್ ಆಗಿರ್ತಾರೆ. ಅದು ಗಾಡಿನೇ. ಅದಕ್ಕೆ ಇವಾಗ ನಾವು ಒಂದು ಚಿಕ್ಕದಂದರೆ ಒಂದು ನಮ್ಮ ತಗ್ನಂಗೆ ಒಂದು ಮಾಡಿಫಿಕೇಷನ್ ಮಾಡಿದ್ವಿ. ಅದೇ ಫುಲ್ ಆ್ಯಂಡ್ ಫುಲ್ಲು ವ್ಲಾಗ್ ಇರುತ್ತೆ. ಈ ವ್ಲಾಗಲ್ಲಿ ಬಂದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು ಮುಂಚೆ ಹೇಳ್ದಂಗೆ ಇದೊಂದು ಪ್ಲ್ಯಾಂಟಿನಾ ಹೆಸರು ಕೇಳ್ದಂಗೆ ಬ್ರೋ ಇದೊಂದು ಒಳ್ಳೆ ಮೈಲೇಜು ಅಂತ ಹೇಳ್ತಾರೆ ಜನ. ಅರೆ ಇವಾಗ ನನ್ನ ಹತ್ರ ಗಾಡಿ ಪ್ಲ್ಯಾಂಟಿನಾ BS3. ಇವಾಗ ನಾನು ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿ ಇವಾಗ ಇಂಜಿನ್ ನೋಡೋಕ್ಕೆ ನಿಮ್ಗೆ ಇಂಜಿನ್ ಥರ ಕಾಣಿಸ್ತಿರೋದು ಅಷ್ಟೇ. ಆದರೆ ಅದು ಒಳಗಿರೋ ಮಸಾಲ, ಬೋರು, ವಾಲು, ಪಿಸ್ಟನು ಎಲ್ಲ ರೀಬೋರ್ ಆಗಿ ಅಂದರೆ ರೀಬೋರ್ ಆದರೆ ಪರ್ಫಾರ್ಮೆನ್ಸ್ಗೋಸ್ಕರ ಬಿಲ್ಡ್ ಮಾಡಿರೋದು. ಇದೇನು ಬರೀ ಮೈಲೇಜ್ಗೋಸ್ಕರ ಇಲ್ಲ. ಇದು ಆಲ್ರೆಡಿ ಇಂಜಿನಿಂದ ಹಿಡಿದು ಶಾಕ್ ಅಬ್ಸರಿಂದ ಫೋರ್ಕು, ಶಾಕ್ ಅಬ್ಸರು, ಇನ್ನು ಸೈಡ್ ಕ್ಯಾನಿಯರು ಬಾಕ್ಸು, ಆಮೇಲೆ ಡಿಸ್ಕೋ. ಇದು ಫಸ್ಟೇ ಹೇಳ್ದಂಗೆ ಇದು ನಾನ್ ಡಿಸ್ಕ್ ವೇರಿಯಂಟ್. ಇದು 17 ಮಾಡಲು ಫುಲ್ ಆ್ಯಂಡ್ ಫುಲ್ಲು ಇದು ಆಲ್ಟ್ರ್ ಮಾಡಿ ಮಾಡಿಫೈ ಮಾಡಿದ್ದು. ಇದ್ರದ್ದು ರಿವ್ಯೂ ಕೊಡ್ತಾಯಿದ್ದೀನಿ. ಫಸ್ಟು A to Z ಫ್ರಂಟು ಡೂಮಿಂದ ಹಿಡಿದು ಬ್ಯಾಕ್ ಟೈಲ್ವರೆಗೂ ಏನಂದು ಮಾಡಿದ್ದೀವೋ ಅಂತ ಒಂದು ಕಂಪ್ಲೀಟ್ ರಿವ್ಯೂ ಇದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೆ ಪಾಸ್ ಮಾಡೋದೆ ಫಸ್ಟಿಂದ ಸ್ಟಾರ್ಟಿಂಗ್ವರೆಗೂ ನೋಡಿ. ನಿಮಗೆ ಡೀಟೇಲ್ಸು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಹಾಗೆ ಗಾಡಿ ಬಿಲ್ಡ್ ಮಾಡಿರೋದು ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮದು ಇದು ಹೇಳಿ. ಇವಾಗ ಫಸ್ಟೇ ಹೇಳ್ದಂಗೆ ಇದು ಬಂದು ಫಸ್ಟು ಎಲ್ಲ ಪ್ಲ್ಯಾಂಟಿನಾ ಅಂತ ಹೇಳಿದ ತಕ್ಷಣ ಇದೊಂದು ಗಾಡಿ ಬಂದು ಒಳ್ಳೆ ಮೈಲೇಜ್ ಗಾಡಿ ಅಂತಾರೆ. ಇದು ಫಸ್ಟು ಮೈಲೇಜ್ ಇತ್ತು. ಯಾವಾಗ ನಾನು ಇಂಜಿನ್ನಲ್ಲಿ ಕೆಲಸ ಮಾಡೋದು ಮುಂಚೆಯಿಂದ ಮೈಲೇಜ್ ಇತ್ತು. ಈಗ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿಬಿಟ್ಟಿದೆ. ಏನಂದರೆ ಈ ಇಂಜಿನ್ನು ಕೇಸ್ವರೆಗೂ ಇದು, ಆದರೆ ಒಳಗಿರೋದು ಎಲ್ಲ ಮಸಾಲ, ಈ ಪಿಸ್ಟನು, ಬೋರು, ವಾಲು ಎಲ್ಲ ಅದು ಆಲ್ಟ್ರೇಷನ್ ಮಾಡಿ ಆಲ್ರೆಡಿ ಒಂದು ಸಲ ಸೀಸ್ ಆಯಿತು ಗಾಡಿದು. ಒಂದು ಸಲ ಸೀಸ್ ಆಗಿ ಸೆಕೆಂಡ್ ಸಲ ಬಿಲ್ಡ್ ಮಾಡೋಕ್ಕೆ ಹೋಗುವಾಗ ಸ್ವಲ್ಪ ಲೈಟಾಗಿ ಒಂದು ಪರ್ಫಾರ್ಮೆನ್ಸ್ ನೋಡೋಣ ಅಂದ್ಬಿಟ್ಟು ರೆಡಿ ಮಾಡಿಸಿರೋ ಗಾಡಿ ಇದು. ಏನಂದರೆ ಫಸ್ಟು ಟಾಪ್ ಸ್ಪೀಡು, ಈ ಗಾಡಿಗೆ ಒಂದು ಟಾಪ್ ಸ್ಪೀಡೆಲ್ಲ ಹೋಗಂದ್ರೆ ಮ್ಯಾಚ್ ಮಾಡ್ತಾರೆ. ಆ ತಕ್ಕಂಗೆ ಕಾರ್ಬೋರೇಟ್ರು ಮ್ಯಾಚ್ ಮಾಡೋದು, ಏರ್ ಫಿಲ್ಟ್ರು, ಅದು ಒಳಗಿರೋ ಫಸ್ಟೇ ಹೇಳ್ದಂಗೆ ಪಿಸ್ಟನ್, ವಾಲು, ಬೋರು, ಕೇಸು, ಟೈಮಿಂಗ್ ಚೈನು, ಅದು ನಿಮಗೆ ಗೊತ್ತಿರುತ್ತಲ್ಲ. ಅದು ಒಳಗಿರೋ ಸ್ಪೇರ್ಸ್ನೆಲ್ಲ ಆಲ್ಟ್ರ್ ಮಾಡಿ ಮ್ಯಾಚ್ ಮಾಡಿ ಇದಕ್ಕೂ ಇನ್ನೊಂದು ಕಾರ್ಬೋರೇಟ್ರಿಗೂ ಏರ್ ಸರ್ಕ್ಯುಲೇಷನ್ಗೂ ಫ್ಯೂಲಿಗೆ ಕಂಬೇಷನ್ ನಡೆಯುವಾಗ ಅದ್ರಲ್ಲಿ ಮ್ಯಾಚ್ ಮಾಡಿ ಸ್ವಲ್ಪ ಜನ ಟಾಪ್ ಸ್ಪೀಡ್ ತರ್ತಾರೆ. ಅದೇ ಇದು ಟಾಪ್ ಸ್ಪೀಡ್ ತರೋಕ್ಕೆ ಹೋದರೆ ಅಪ್ಪ ಅಂದರೆ ಗೇಜ್ನ ಹೊಡಿಬೋದು, ಗೇಜ್ನ ಹೊಡೆದಾಕ್ಬೋದು ಅಂದರೆ ಇನ್ ಸೆನ್ಸ್ ಅದನ್ನ ಮ್ಯಾಚ್ ಮಾಡಿಸ್ಬೋದು. ಇಲ್ಲ ಕಂಪ್ನಿಯಿಂದ ಸ್ಟಾಕಲ್ಲಿ ಬರೋ ಈ ಗಾಡಿ ಬಂದು ಹಬ್ಬ ಅಂದರೆ ವಿತ್ ಪಿಲಿಯನೋ ಇಲ್ಲ ವಿತೌಟ್ ಪಿಲಿಯನೋ ಒಂದು 80-85 ಹೋಗ್ಬೋದು ಮಿನಿಮಮ್. ಇವಾಗ ನಾವು ಇದೆಲ್ಲ ಮ್ಯಾಚ್ ಮಾಡಿ ಈ ಕಾರ್ಬೋರೇಟ್ರು ಅದು ಇದು ಬಂದ್ಬಿಟ್ಟು ಇದು ಸ್ಟಾಕ್ ಕಾರ್ಬೋರೇಟ್ರು. ಇದು ಕಾರ್ಬೋರೇಟ್ರಲ್ಲಿ ಏನು ಮಾಡೋಕ್ಕಾಗಿಲ್ಲ. ಫಸ್ಟೇ ಮೈಲೇಜ್ ಗಾಡಿ ಅಂದಿದ್ದಾಗ ಇದು ಸಿಗುತ್ತೆ ಕಾರ್ಬೋರೇಟ್ರುಗಳು. ಈ YBZ ಇದು ಜಾಪನೀಸ್ದು ಆಫ್ಟರ್ ಮಾರ್ಕೆಟ್ ಕಾರ್ಬೋರೇಟ್ರುಗಳು ಸಿಗುತ್ತೆ. ಅದಕ್ಕೆ ನಾವು ಮ್ಯಾಚ್ ಮಾಡಿಬಿಟ್ಟು ಅದರಿಂದ ಅಷ್ಟು ಪರ್ಫಾರ್ಮೆನ್ಸ್ ತೆಗಿಬೋದು. ಆದರೆ ನಾವು ತಗ್ದಂಗೆ ಇವಾಗ ನಾವು ಏನು ಮಾಡಿಬಿಟ್ಟಿದ್ದೀವಿ, ಒಂಥರ ADV ಗಾಡಿ ಥರ ಸೆಟಪ್ ಮಾಡಿದ್ರಿಂದ ಇನ್ನೊಂದು ಈ ರೌಂಡ್ ಮ್ಯಾಚ್ ಮಾಡಬೇಕಂದ್ರೆ ಆದಷ್ಟು ಗಾಡಿ ವೆಯ್ಟ್ ಕಮ್ಮಿ ಇರಬೇಕು. ಇವಾಗ ನಾವು ಫುಲ್ ಆಲ್ರೆಡಿ ಇವಾಗ ಪೈನಿಯರ್ ಬಾಕ್ಸು ನೋಡಿದ್ದು, ಇದು RX ಕ್ಯಾರಿಯರ್ ಅಂದರೆ ಏನಾರ ಲಾಂಗ್ ಟೂರಲ್ಲೂ ಹೋಗಲ್ಲ. ಇದು ನಾನು ಜಾಸ್ತಿ ಲಾಂಗ್ ಟೂರ್ ಹೋಗೋದು ಇಲ್ಲ ರೈಡ್ ಹೋಗೋದಲ್ಲ, ಡ್ಯೂಕಲ್ಲೇ ಹೋಗೋದು. ಇದು ಒಂಥರ ಸುಮ್ಮನೆ ಇಲ್ಲಿ ಚಿಕ್ಕ ಇಲ್ಲಿ ನಂದಿ ಹಿಲ್ಸು ಅಲ್ಲಿ ಇಟ್ಟು ಬೆಂಗಳೂರು ಇಲ್ಲ ಔಟ್ ಬೆಂಗಳೂರಲ್ಲಿ ಓಡಿಸ್ಬೋದು. ಆದರೆ ನಾವು ಇದರಲ್ಲಿ ಸಮಾಧಾನವಾಗಿ ಗೇರ್ಸ್ ಹಾಕೋಬಿಟ್ಟು ಮಿನಿಮಲ್ ಗೇರ್ಸು, ಇವಾಗ ಏನೋ ಫುಲ್ ಟ್ರ್ಯಾಕಲ್ಲಿ ಓಡಿಸೋ ಥರ ಫುಲ್ ಸೂಟ್ ಹಾಕ್ಬೇಕಂತ ಏನಿಲ್ಲ. ಮಿನಿಮಮ್ ನಮ್ಗೇನು ಗೇರ್ಸ್ ಬೇಕಾಗುತ್ತೆ, ಒಂದು ಜಾಕೆಟು, ಒಂದು ಒಳ್ಳೆ ಶೂ, ಒಂದು ಗ್ಲೌಸು, ಹೆಲ್ಮೆಟು. ಫಸ್ಟ್ ಪ್ರಿಫರಬಲ್ ಒಂದು ಹೆಲ್ಮೆಟ್ ಬೇಕೇ ಬೇಕು. ನಮ್ಮ ಸೇಫ್ಟಿಗಿಲ್ಲ ಅಂದರೂ ಕೂಡ ಈಗ ಪೊಲೀಸವರು 1000-2000 ಏನೋ ಫೈನ್ ಮಾಡೋರೆ. ಆ ಮೈಂಡ್ ಸೆಟ್ಟಿಂದ ಇಟ್ಕೊಂಡ್ರೆ ನಮಗೆ ಮಿನಿಮಮ್ ಒಂದು ಗೇರ್ಸ್ ಬೇಕಂದರೆ ಒಂದು ಹೆಲ್ಮೆಟು, ಒಂದು ಗ್ಲೌಸು, ಒಂದು ಜಾಕೆಟ್, ಒಂದು ಒಳ್ಳೆ ಶೂ ಹಾಕೋಬಿಟ್ಟು ಒಳ್ಳೆ ಸಮಾಧಾನಿಗೆ. ಇದು GPS ಅಂದರೆ ರ್ಯಾಮ್ ಅಂತ ಇಲ್ಲಿ ಹಾಕಿದ್ದೀನಿ. ಏನು GPS ನೋಡ್ಕೊಂಡು ಹಾಡು ಕೇಳ್ಕೊಂಡು ಆರಾಮಾಗಿ ರೈಡ್ ಹೋಗ್ಬೋದು, ಪೀಸ್ಫುಲ್ಲಾಗಿ ರೈಡ್ ಹೋಗ್ಬೋದು. ಅದೇ 390 ಡ್ಯೂಕಲ್ಲ ನಮ್ಮ ಕೈ ಸುಮ್ಮನೆ ಇರಲ್ಲ ಇನ್ ಸೆನ್ಸ್ ಅದ್ರದ್ದು ಟಾಪ್ ಸ್ಪೀಡ್ ಹಂಗಿರುತ್ತೆ, ಅದ್ರದ್ದು ಇನಿಷಿಯಲ್ ಪವರ್ ಜಾಸ್ತಿ ಇರುತ್ತೆ. ಇದ್ರೂ ಕೂಡ ನಾನು ಇವಾಗ ಇಂಜಿನ್ ಸ್ಪೆಕ್ಕು ಮಾಡಿಫೈ ಮಾಡಿದ ಮುಂಚೆ ಇನಿಷಿಯಲ್ ಈ ಕಂಪ್ಯೂಟರ್ ಗಾಡಿಗಳು ಯಾವುದು ಇನಿಷಿಯಲ್ ಪಿಕಪ್ ಇರೋಲ್ಲ. ಅಪ್ಪೋ ಒಂದು 70-60 ಅದಕ್ಕೆ ಮೇಲೆ ಇದು ಗೇರ್ ಇರೋದೇ 4 ಗೇರು. KTM ಬಂದು 390 ಬಂದು 6 ಸ್ಪೀಡು, ಇದು 4 ಸ್ಪೀಡ್ ಗಾಡಿ ಅಷ್ಟೇ. ಈ 4 ಸ್ಪೀಡ್ ಗೇರಲ್ಲಿ ಎಷ್ಟು ಅಂತಾರೆ ಇವು ಮ್ಯಾಚ್ ಮಾಡೋಕ್ಕಾದ್ರೆ ಇನಿಷಿಯಲ್ ಈ ಸೆಗ್ಮೆಂಟಲ್ಲಿ ಇನಿಷಿಯಲ್ ಇರೋಲ್ಲ ಪರ್ಫಾರ್ಮೆನ್ಸು.
ಏನಿದ್ರು ಟಾಪ್ ಮೈಂಡಲ್ಲಿ ಮ್ಯಾಚ್ ಮಾಡ್ಬೋದು. ಒಂದು ಇವಾಗ ನಾನು ಇದೆಲ್ಲ ಆಲ್ಟ್ರ್ ಮಾಡಿ ಮಾಡಿಫೈ ಮಾಡಿ ಒಳಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಎಲ್ಲ ಮಾಡಿದ್ರಿಂದ ಒಂದು 95 100 ಹೊಡಿಬೋದು. ಇವ್ನು ಕಂಪ್ನಿಯವ್ರು ಕೊಡ್ತಾರೆ 120 ಕೊಡ್ತಾರೆ, ಅವ್ರಿಗೇನು 100cc 150 200 ಕೂಡ ಕೊಡ್ತಾರೆ. ಅದು ಡಿಜಿಟಲ್, ಅದೊಂದು ಮೇಕಪ್ ಸೆಟ್ ಅದಷ್ಟೇ. 100 150 ಅದ್ರಲ್ಲಿ ಡಿಸ್ಪ್ಲೇಲಿ ಕೊಡೋದು. ಅದು ಮ್ಯಾಚ್ ಮಾಡೋದಂದರೆ ನಾವು ಓಡಿಸಾಗ ಅದು ಮ್ಯಾಚ್ ಆಗುತ್ತೆ. ಇನ್ನೊಂದು ಏನಂದರೆ ನಾನು ಫಸ್ಟೇ ಹೇಳ್ದಂಗೆ ಇವಾಗ ಈ ಗಾಡಿ ಬಂದು ಲೋಡ್ ಆಗೈತೆ. ಲೋಡ್ ಅಂದರೆ ಫುಲ್ ಲೋಡಾಗಿ ಆಗೈತೆ. ಒಂದು ADV ಗಾಡಿಗೆ ಹೆಂಗೆ ಲೋಡ್ ಇರಬೇಕು ಅದರ ಲೋಡ್ ಮಾಡಿಸಿದ್ದೀನಿ. ಅದರಿಂದ ಗಾಡಿ ಸ್ವಲ್ಪ ವೆಯ್ಟ್ ಆಯಿತು. ಇವಾಗ ವಿತ್ ಪಿಲಿಯನು ವಿತೌಟ್ ಪಿಲಿಯನಿಂದ ಏನಾಗುತ್ತೆ ಅಂದರೆ ಅದು ಅಷ್ಟು ನಾವು ರೆವ್ ಮ್ಯಾಚ್ ಅಂದರೆ ಅಷ್ಟು ಟಾಪ್ ಎಂಡ್ ಹೊಡೆಯೋಕ್ಕಾಗಲ್ಲ ಗಾಡಿಯಲ್ಲಿ. ಇದು ಫುಲ್ ಆ್ಯಂಡ್ ಫುಲ್ಲು ಮಾಡಿಫೈ ಮಾಡಿರೋದು ಏನಂದರೆ ಪೀಸ್ಫುಲ್ಲಾಗಿ ಹೋಗಬೇಕು. ಕೈ ಸುಮ್ಮನೆ ಇಟ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಹೋಗಬೇಕು. ಆದರೆ KTM ಎಲ್ಲ ಹೋದರೆ ಕೈ ಸುಮ್ಮನೆ ಇರೋಲ್ಲ. ಅದು ತಾಟ್ರು ಕೊಡಬೇಕು. ಅದ್ರದ್ದು ಪವರ್ ಇನಿಷಿಯಲ್ ಪವರ್ ಜಾಸ್ತಿ ಇರುತ್ತೆ. ಅದು ಅಂತ ಹೋಗುತ್ತೆ. ಅದು ತಕ್ಕಂಗೆ ನಾವು ಮ್ಯಾಚ್ ಮಾಡಿದ್ರೆ ಆಗಲ್ಲ. ಅದೇ ನಾವು ಫುಲ್ಲು ದೊಡ್ಡ ರೈಡ್ ಮಾಡ್ಬೋದು. ಇದು ನಮ್ಮ ಸುಮ್ಮನೆ ಸಿಟಿ ಕಮ್ಯೂಟ್ರು ಆಮೇಲೆ ಚಿಕ್ಕ ರೈಡ್ ಏನೋ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು ರೈಡ್ನ. ಇವಾಗ ಫಸ್ಟು ನಾವು ಇದು ಬಂದ್ಬಿಟ್ಟು ಸೈಡ್ ಪೈನಿಯರ್ ಬಾಕ್ಸ್ ಹಾಕಿರೋದು. ಪೈನಿಯರ್ ಬಾಕ್ಸಲ್ಲಿ 2 ಇದು ಮಾಡಿ ರ್ಯಾಕ್ ಮಾಡಿದ್ದೀನಿ. ಇದು ರೈಟ್ ಸೈಡ್ ರ್ಯಾಕು, ಇದು ಲೆಫ್ಟ್ ಸೈಡ್ ರ್ಯಾಕು. ಇದು ಮುಂಚೆ ಆಮೇಲೆ ತೋರಿಸ್ತೀನಿ. ಲೆಫ್ಟ್ ಸೈಡಲ್ಲಿ ಒಂದು ಬಾಕ್ಸ್ ಹಾಕ್ಸಿದ್ದೀನಿ. ಇದು ರೈಟ್ ಸೈಡಲ್ಲಿ ಹಾಕಿರೋದು ಬಂದ್ಬಿಟ್ಟು ಫ್ಯೂಚರು. ಇನ್ ಕೇಸ್ ಇನ್ನೊಂದು ಬಾಕ್ಸ್ ಎಕ್ಸ್ಟ್ರಾ ಏನಾದ್ರು ಬೇಕಾಗಿದ್ದರೆ ಅವಾಗ ಸೇಮ್ ಇದೇ ಥರ ಒಂದು ಪರ್ಚೇಸ್ ಮಾಡಿ ಬಾಕ್ಸು. ಇದು ಬಾಕ್ಸ್ ಬಂದ್ಬಿಟ್ಟು 11 ಲೀಟರ್ಸ್ ಕೆಪಾಸಿಟಿ. ಈ ಸೈಡ್ ಬಂದು ಹೆಲ್ಮೆಟ್ ಲಾಕ್ ಹಾಕಿದ್ದೀನಿ. ಲೆಫ್ಟ್ ಸೈಡ್ ಬಂದು ಬಾಕ್ಸ್ ಹಾಕಿದ್ದೀನಿ. ಇನಿಷಿಯಲ್ ಇನ್ನೂ ಸ್ವಲ್ಪ ನಮಗೆ ನೆಕ್ಸ್ಟ್ ಏನಾರ ಇನ್ನೂ ಗೂಡ್ಸ್ ಅಂದರೆ ಅದೇ ನಮ್ಮ ಲಗೇಜ್ಗಳು ಏನೋ ಬೇಕಾದರೆ ಫ್ಯೂಚರಲ್ಲಿ ಬೇಕಾದ್ರೆ ಇನ್ನೊಂದು ಮೌಂಟ್ ಮಾಡ್ಕೋಬೋದು. ಅದು ಸಪ್ರೇಟ್ ಫ್ಯೂಚರ್ಗೋಸ್ಕರ ಒಂದು ಆರ್ಡ್ರ್ ಮಾಡಿಬಿಡಿ. ಇನ್ನೊಂದು 2 ಸೈಡು ಈ ಟ್ರೈಂಪ್ 800 ಆಮೇಲೆ ಈ ವಿಸ್ಟಾಮು ಅದೆಲ್ಲ ಹಾಕ್ತಾರಲ್ಲ ಡಬಲ್ ನಂಬರ್ ಸೈಡು. ಇನ್ನೊಂದು ಡಬಲ್ ಸೈಡ್ ಹಾಕಿದ್ರೆ ಒಂದು ಲುಕ್ ಇರುತ್ತೆ ಗಾಡಿಗೆ. ಲುಕ್ ಇರುತ್ತೆ. ಇನ್ನೊಂದು ಇನ್ ಸೆನ್ಸು ಒಂಥರ ಬಂಪರ್ ಥರ ಯೂಸ್ ಆಗುತ್ತೆ ಗಾಡಿ. ಇನ್ ಕೇಸ್ ಫಾಲ್ ಆದರೆ ಇಲ್ಲ ಕೆಳಗೆ ಸುಮ್ಮನೆ ನಿಂತಿರೋ ಗಾಡಿ ಬಿದ್ದರೂ ಕೂಡ ಅಷ್ಟು ನಮಗೆ ಏನು ಡ್ಯಾಮೇಜ್ ಆಗಲ್ಲ. ಅದಕ್ಕೋಸ್ಕರ 2 ಸೈಡು ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಹಾಕಿದ್ದೀನಿ. ಇದಕ್ಕೆ ಇದು ಬಂದ್ಬಿಟ್ಟು ಒರಿಜಿನಲ್ಲು RX ಕ್ಯಾರಿಯರ್. ಇದು 400 RX 100ದು ಕ್ಯಾರಿಯರ್. ಇದು ಆಫ್ಟರ್ ಮಾರ್ಕೆಟ್ ತೊಗೊಬಿಟ್ಟು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿ, ಸೀಟ್ಗೆಲ್ಲ ಆಲ್ಟ್ರೇಷನ್ ಮಾಡಿ, ಬೆಂಡ್ ಪೈಪ್ ಮಾಡಿ, ಕಟ್ಟಿಂಗ್ ಮಾಡಿ, ವೆಲ್ಡ್ ಮಾಡಿ ಅದನ್ನ ಮೌಂಟ್ ಮಾಡಿ. ಇನ್ನೊಂದು RX 100 ಗಾಡಿಗಳಿಗೆ ಇಲ್ಲಿ ರಿಫ್ಲೆಕ್ಟರ್ ಹಾಕಿರೋ ಜಾಗಕ್ಕೆ ಇಂಡಿಕೇಟರ್ ಬರುತ್ತೆ. ನಾನು ಇಂಡಿಕೇಟರ್ ಆಲ್ರೆಡಿ ಕಂಪ್ನಿಯಿಂದ ಮೌಂಟ್ ಆಗಿದೆ, ಅಲ್ಲೇ ಮೌಂಟ್ ಆಗಿರೋದು. ಇನ್ನು ನಾವು ಅಲ್ಲಿಂದ ಇಲ್ಲಿ ತರಬೇಕಂದ್ರೆ ಸ್ವಲ್ಪ ವೈರ್ಗಳು ಆಚೆ ಕಾಣಿಸುತ್ತೆ. ಅದಕ್ಕೆ ಏನು ಮಾಡಿದ್ದೀನಿ, ಆ ಜಾಗ ಬಂದು ಕಂಪ್ಲೀಟ್ ಮಾಡಬೇಕು ಅಂದ್ಬಿಟ್ಟು ರಿಫ್ಲೆಕ್ಟ್ ಹಾಕಿರೋದು. ಆಮೇಲೆ ಇನ್ನೊಂದು ಈ ಗಾಡಿಯಲ್ಲಿ ಬಂದು ಆಲೆಜನ್ ಇಂಡಿಕೇಟರ್ ಬರೋದು. ನಾನು KTM ಡ್ಯೂಕ್ದು ಬಂದ್ಬಿಟ್ಟು LED ಇಂಡಿಕೇಟರ್ ಹಾಕಿರೋದು. ಇವಾಗ ಟಕ್ಕಂತ ಬ್ಯಾಕ್ ಹೋಗೋ ಮುಂಚೆ ಫ್ರಂಟಿಂದ ಬರಮ್ಮ, ಒಂದು ಫ್ರಂಟಿಂದ ಬಂದು ಬ್ಯಾಕ್ ಬರಮ್ಮ. ವೀಡಿಯೋ ಕಂಪ್ಲೀಟ್ ಏನೇನು ಮಾಡಿದ್ದೀನೋ ಫ್ರಂಟಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇದು ಫ್ರಂಟಿಂದ ನೋಡೋಕೆ ಹೋದರೆ ಇದು ಬಂದ್ಬಿಟ್ಟು ಡಿಸ್ಕ್ ಹಾಕ್ಸಿರೋದು. ಇದು ಪಲ್ಸರ್ 150 ಡಿಸ್ಕ್ ಹಾಕ್ಸಿರೋದು. ಇದು ಕ್ಯಾಲಿಪರು, ಮಾಸ್ಟರ್ ಸಿಲಿಂಡ್ರು, ಫ್ರಂಟು, ಇದು ಫುಲ್ಲು ಪಲ್ಸರ್ದು. ಇದು ರಿಮ್ ಬಂದ್ಬಿಟ್ಟು ಪ್ಲಾಂಟಿನಾದು ರಿಮ್ ಅಂದರೆ ಅಲಾಯ್ ಪ್ಲಾಂಟಿನಾದು. ಈ ಕ್ಯಾಲಿಪರು ಬಂದು ಇದು ಬಜಾಜ್ ಪಲ್ಸರ್ದು ಹಾಕಿರೋದು ಕ್ಯಾಲಿಪರು. ಇನ್ನೊಂದು ಏನಂದರೆ ಈ ಗಾಡಿಯಲ್ಲಿ ಬಂದ್ಬಿಟ್ಟು ಹೈಟ್ ಮಾಡಬೇಕು ಅಂದ್ಬಿಟ್ಟು ಫೋರ್ಕಲ್ಲಿ ಒಂದು ಕಾಲು ಇಂಚು ಅಷ್ಟು ಬುಷ್ ಒಳಗೆ ಇನ್ನರ್ ಟ್ಯೂಬಲ್ಲಿ ಬುಷ್ ಕೊಟ್ಟು ಈ ಫೋರ್ಕ್ ಹೈಟ್ ಮಾಡ್ತೀರ. ಅದಕ್ಕೆ ನಿಮಗೆ ಫ್ರಂಟ್ ವೀಲು ಬ್ಯಾಕ್ ವೀಲು ಒಂದೇ ಸಮ ನಿಂತಿಲ್ಲ, ಒಂದು ಡೌನು ಒಂದು ಅಪ್ ಓಡಲ್ಲಿ. ಇನ್ನೊಂದು ಈ ಫೋರ್ಕ್ ಬಂದು ಹೈಟ್ ಆಗಿರೋದು ಒಂದು ಕಾಲು ಇಂಚು ಏನೋ ಹೈಟ್ ಮಾಡಿಸಿಲ್ಲ. ಸಪ್ರೇಟ್ ಬುಷ್ ಸಿಗುತ್ತೆ. ಆ ಇನ್ನರ್ ಟ್ಯೂಬು ಔಟರ್ ಟ್ಯೂಬ್ ಬರುತ್ತಲ್ಲ, ಆ ಇನ್ನರ್ ಟ್ಯೂಬ್ ಒಳಗೆ ಅದನ್ನ ಥ್ರೆಡ್ ಮಾಡಿಬಿಟ್ಟು ಬುಷ್ ಹಾಕಿಸಿ ಹೈಟ್ ಮಾಡಿಸಿರೋದು. ಯಾಕಂದರೆ ಹೈಟ್ ಸ್ವಲ್ಪ ಹೈಟ್ ಆದರೆ ಅಪ್ರೇಟಾಗಿ ಓಡಿಸ್ಬೋದು ಅಂತ ಗಾಡಿ ಹೈಟ್ ಮಾಡಿಸಿರೋದು ಫ್ರಂಟು ಫಾರ್ಕು. ಇನ್ನೊಂದು ಏನಂದರೆ ಫ್ರಂಟ್ ಫಾರ್ಕು ಹೈಟ್ ಆಗಿದೆ. ಇನ್ನೊಂದು ಬ್ಯಾಕ್ ಶಾಕ್ ಅಬ್ಸರ್ ಕೂಡ ಹೈಟ್ ಆಗಿದೆ. ಅದು ಬುಷ್ಗಳು ಸಿಗುತ್ತೆ. ಇನ್ ಸೆನ್ಸ್ ಮೇಲೆ ಶಾಕ್ ಅಬ್ಸರು, ಕೆಳಗೆ ಚಾಸಿಗೂ ಎಕ್ಸ್ಟೆಂಡರ್ ಥರ ಅದು ಇದಾಗುತ್ತೆ. ಹಾಗೆ ಅದಕ್ಕೆ ಅದು ಸ್ವಲ್ಪ ಹೈಟ್ ಆಗಿರೋದು. ಗಾಡಿ ಒಂದೇ ಹೆಂಗಂದರೆ ಒಂದೊಂದು ಗಾಡಿಗಳು ಹಿಂಗಿರುತ್ತೆ. ಈ ಅವೆಂಜರ್ ಅದೆಲ್ಲ ನೋಡಿದ್ರೆ ಸ್ವಲ್ಪ ಟಿಲ್ಟ್ ಮಾಡ್ಕೊಂಡು ಗಾಡಿ ಓಡಿಸೋದು. ಇನ್ನೊಂದು ಗಾಡಿಗಳು ಅಪ್ರೇಟ್ ಅಲ್ಲ ಅಂದರೆ ಅಪ್ರೇಟು. ಇನ್ನೊಂದು ಸ್ಪೋರ್ಟ್ಸ್ ಅಂದರೆ ಫುಲ್ಲು ಲೀನ್ ಆಗಲ್ಲ, ಲೀನ್ ಮಾಡ್ಕೊಂಡು ಓಡಿಸೋದು. ಇದು ಬಂದ್ಬಿಟ್ಟು ಒಂಥರ ಅಪ್ರೇಟಿಗೂ ಕಂಫರ್ಟಬಲಾಗಿ ಆಯಿತು. ಅದರಿಂದ ಏನಾಯಿತು ಅಂದರೆ ಈ ಗಾಡಿ ಫೋರ್ಕ್ ಹೈಟ್ ಮಾಡಿಸಿದ್ರೆ ಸ್ಟ್ಯಾಂಡ್ ನಿಂತ್ಕೊತಿದ್ದಿಲ್ಲ. ಇನ್ನೊಂದು ಸ್ಟ್ಯಾಂಡ್ ಬಂದ್ಬಿಟ್ಟು ಸಪ್ರೇಟಾಗಿ ಒಳಗೆ ಅರ್ಧ ಕಟ್ ಮಾಡಿ ಸಪ್ರೇಟ್ ಪುಷ್ ಕೊಟ್ಟು ಸ್ಟ್ಯಾಂಡ್ ಹೈಟ್ ಮಾಡಿ ಸೆಂಟರ್ ಸ್ಟ್ಯಾಂಡು ಹೈಟ್ ಆಗುತ್ತೆ, ಸೈಡ್ ಸ್ಟ್ಯಾಂಡು ಹೈಟ್ ಆಗುತ್ತೆ. ಅವಾಗಿಂದ ಟಿಕೆಟ್ ಹಾಕಿದ್ವಿ 4. ಇನ್ನೊಂದು ಫ್ಲ್ಯಾಶರು ಹಜಾರ್ಡ್ ಬರುತ್ತೆ. ಹಜಾರ್ಡು ಆಮೇಲೆ ಮಿರರ್ ಬಂದ್ಬಿಟ್ಟು ಹಿಮಾಲಯನ್ ಮಿರರ್ ಹಾಕ್ಸಿದ್ದೀನಿ. ಇನ್ನೊಂದು ಏನಂದರೆ ಫಾರ್ಕ್ ಹೈಟ್ ಮಾಡಿಸಿ ನಾನು ಹ್ಯಾಂಡ್ ಬಾರ್ ರೈಸರ್ ಹಾಕ್ಸಿದ್ದೀನಿ.
ಹ್ಯಾಂಡ್ಲ್ ಬಾರ್ ರೈಸರ್ ಇಲ್ಲಿ ಬರುತ್ತೆ ನೋಡಿ. ಇನ್ನೂ ಒಂದು ಇಂಚು 1.5 ಇಂಚು ಸ್ವಲ್ಪ ಅಪ್ರೈಟ್ ಆಯಿತು ಗಾಡಿ. ನಾವು ಜಸ್ಟ್ ಟಿಲ್ಟ್ ಮಾಡಿ ಆರಾಮಾಗಿ ಕಂಫರ್ಟಬಲಾಗಿ ಓಡಿಸ್ಬೋದು. ಈ ಫಾರ್ಕ್ ಹೈಟ್ ಮಾಡಿಸಿ ಹ್ಯಾಂಡ್ಲ್ ಬಾರ್ ರೈಸರ್ ಸಾಕಿಸಿ ಆಮೇಲೆ ಇನ್ನೊಂದು ಏನು ನೋಡ್ಬೋದು ಅಂದರೆ ನೀವು ಕೆಳಗೆ ಒಂದು ಫಾಗ್ ಲೈಟ್ ಹಾಕ್ತಿದ್ದೀನಿ. ಇದರ ಫಾಗ್ ಲೈಟ್ ಬೇರೆ, ಸೆಂಟ್ರಲ್ಲಿರೋ ಫಾಗ್ ಲೈಟ್. ಈ ಫಾಗ್ ಲೈಟ್ ನೋಡಬೇಕಂದ್ರೆ ವಿಸಿಬಿಲಿಟಿ ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಡೀಸೆಂಟಾಗಿ ವಿಸಿಬಿಲಿಟಿ ಇರುತ್ತೆ ನೋಡಿ. ಈ ಹಜಾರ್ಡು ಇವಾಗ ನಾವು ಅದೇ ಹಜಾರ್ಡ್ ಏನಾದ್ರು ಇದು ಇಂಡಿಕೇಟ್ರು. ಇವಾಗ ನಾನು ಹಜಾರ್ಡಲ್ಲಿ ಹಾಕಿದ್ದೀನಿ. ಇವಾಗ ಹಜಾರ್ಡ್ ಬೇಡ ಬರೀ ಇಂಡಿಕೇಟರ್ ಹಾಕ್ಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡದು ಉರಿಯುತ್ತೆ, ಫಾಗ್ ಲೈಟು ಕನೆಕ್ಷನ್ ಕೊಟ್ಟಿದ್ದೀನಿ. ಇದು ಬಂದು ಹಜಾರ್ಡ್ ಆಫ್. 4 ಹಜಾರ್ಡ್ ಆಗುತ್ತೆ. ಇದು ಬಂದ್ಬಿಟ್ಟು ಫಾಗ್ ಲೈಟು. ಇಷ್ಟು ಕ್ಲಿಯರೆನ್ಸ್ ಇದ್ದರೆ ಸಾಕು ಒಂದು ಗಾಡಿ ಫಾಗ್ ಲೈಟು. ಗಾಡಿ ಬಂದ್ಬಿಟ್ಟು ಪೊಸಿಷನ್ ಹೆಂಗಿರೋದು ಅಂದರೆ ಒಂಥರ ಟಿಲ್ಟ್ ಅಪ್ರೈಟ್ ಪೊಸಿಷನಲ್ಲಿ ಆರಾಮಾಗಿ ಕಂಫರ್ಟಬಲಾಗಿ ಓಡಿಸ್ಬೋದು ಗಾಡಿ. ನೀವು ಮುಂಚೆ ಹೇಳ್ದಂಗೆ 2 ಫಾಗ್ ಲೈಟು, ಆಮೇಲೆ ಇನ್ನೂ ಕ್ಲಿಯರೆನ್ಸ್ ಇದ್ದಿಲ್ಲ ಅಂದ್ಬಿಟ್ಟು ಸೆಂಟ್ರಲ್ ಇನ್ನೊಂದು ಫಾಗ್ ಲೈಟ್ ಕೊಟ್ಟಿದ್ದೀವಿ. ಅದರ ಸ್ವಿಚ್ ಬಂದ್ಬಿಟ್ಟು ಡೈರೆಕ್ಟ್ ಮಾಡಿ ಐ ಬೀಮು. ಇವಾಗ ಲೋ ಬೀಮ್ ಹಾಕಿದ್ರೆ ಲೋ ಬೀಮ್ ಉರಿಯುತ್ತೆ, ಐ ಬೀಮ್ ಹೋದರೆ ನಾವು ಇನ್ ಕೇಸ್ ನಾವು ಐ ಬೀಮ್ ಹಾಕಿದ್ರೆ ಫಾಗ್ ಲೈಟ್ ಉರಿಯುತ್ತೆ, ಸೆಂಟ್ರಿಗೂ ಉರಿಯುತ್ತೆ. ಆಮೇಲೆ ಐ ಬೀಮಲ್ಲಿ ಇನ್ನೊಂದು ಫಿಲಮೆಂಟು, ಇವಾಗ ಬಲ್ಪಲ್ಲಿ ಬಂದು 2 ಫಿಲಮೆಂಟ್ ಬರುತ್ತೆ, ಒಂದು ಲೋ ಬೀಮು, ಇನ್ನೊಂದು ಫಿಲಮೆಂಟ್ ಬಂದು ಐ ಬೀಮು. ಆ ಐ ಬೀಮ್ ಫಿಲಮೆಂಟು ಉರಿಯುತ್ತೆ. ಇನ್ನೊಂದು ಕೇಸ್ ಬಂದ್ಬಿಟ್ಟು 3 ಲೈಟು ಉರಿಯುತ್ತೆ. ಇದು ಬಂದು ಫ್ರಂಟು. ಆಮೇಲೆ ನಾವು DRL ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಈ 17 ಮಾಡಲಿಕ್ಕೆ ಬಂದ್ಬಿಟ್ಟು ಇದು ಡೂಮ್ ಸೆಟಪ್ ಬರೋಲ್ಲ. ಈ ಡೂಮ್ ಸೆಟಪ್ ಬರೋಲ್ಲ ಅಂದರೆ ಬರೀ ಡೂಮ್ ಬರುತ್ತೆ, ಆದರೆ ಈ DRL ಬರೋಲ್ಲ. DRL ಸ್ಟಿಪ್ ಬರೋಲ್ಲ. ಈ DRL ಸ್ಟಿಪ್ ಬಂದ್ಬಿಟ್ಟು ನಾವು ಬರೀ ಡೂಮ್ ಮಾತ್ರ ಆಲ್ಟ್ರ್ ಮಾಡಿರೋದು. ಹೊಸ 18 ಮಾಡಲು ಡೂಮ್ ತೊಗೊಬಿಟ್ಟು ಪರ್ಚೇಸ್ ಮಾಡಿ ಇದ್ರ ಡೂಮ್ ಬಂದ್ಬಿಟ್ಟು ಆಲ್ಟ್ರ್ ಮಾಡಿರೋದು. ಆಲ್ಟ್ರ್ ಮಾಡಿ ಈ DRL ಬೇಕಂತಾನೆ ಆಲ್ಟ್ರ್ ಮಾಡಿರೋದು. ಡೂಮ್ ಸೆಟ್ ಬಂದು ಚೇಂಜು. ಇದು ಬಂದು 17 ಮಾಡಲು ನಾನು ಹಾಕ್ಸಿರೋದು ಹೊಸ ಅಪ್ಗ್ರೇಡ್ ವರ್ಷನ್, ಹೊಸ ಮಾಡಲು ಬರೀ ಡೂಮ್ ಮಾಡಲು ತೊಗೊಂಡ್ಬಿಟ್ಟು ಆಲ್ಟ್ರನ ಏನಿಲ್ಲ, ಕಂಪ್ಲೀಟ್ ಡೈರೆಕ್ಟ್ ಫಿಟ್ ಆಗುತ್ತೆ. ಏನಂದರೆ ಒಂದು DRL ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಇನ್ನೊಂದು ಈ ಕಡೆ ನೋಡೋಂಗಿದ್ರೆ ಆಯ್ತು, ಅಷ್ಟು ಫ್ರಂಟಲ್ಲಿ ಆಯಿತು. ಇನ್ನೊಂದು ನೀವು ಈ ಪೊಸಿಷನ್ ಬಂದ್ಬಿಟ್ಟು ಕಾಕ್ಪಿಟ್ ಪೊಸಿಷನ್ ಅಂತಾರೆ. ಕಾಕ್ಪಿಟ್ ಅಂದರೆ ಏರೋಪ್ಲೇನಲ್ಲಿ ಫ್ರಂಟು ಡ್ರೈವರ್ ಅಂದರೆ ಇನ್ ಕೇಸ್ ರೈಡರ್ ಪೊಸಿಷನ್ ಬಂದು ಈ ಕಾಕ್ಪಿಟ್ ವ್ಯೂ. ಈ ಕಾಕ್ಪಿಟ್ ವ್ಯೂವಲ್ಲಿ ಏನೋ ನೋಡಬೇಕಂದ್ರೆ ನೀವು ಈ ಹಜಾರ್ಡ್ ಸ್ವಿಚ್ ಬಂದ್ಬಿಟ್ಟು ಇಲ್ಲಿ ಮೌಂಟ್ ಮಾಡಿದ್ದೀನಿ. ಇದು ಫಾಗ್ ಲೈಟ್ದೆಲ್ಲ ಬಂದ್ಬಿಟ್ಟು ಇಲ್ಲಿರುತ್ತೆ. ಇದು ಪಾಸು ಐ ಬೀಮ್ ಅಂದರೆ ಫಾಗ್ ಲೈಟು ಉರಿಯುತ್ತೆ. ಇದು ನಾರ್ಮಲ್ ಇಂಡಿಕೇಟ್ರು, ಆರನ್ನು, ಸೆಲ್ಫು. ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇದ್ರದ್ದು ಬಂದ್ಬಿಟ್ಟು ಟ್ಯಾಂಕ್ ಅಂದರೆ ಇಲ್ಲಿ ಒಂದು ಮೊಬೈಲ್ ಆರ್ಡರ್ ಫಿಕ್ಸ್ ಮಾಡಿದ್ದೀನಿ. ನಾವು ನ್ಯಾವಿಗೇಷನು, ಲೊಕೇಶನ್, ಇನ್ ಕೇಸ್ ಏನಾರ ಹಾಡು ಗೀಡು ಮ್ಯೂಸಿಕ್ ಏನೋ ಕೇಳ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ನಾವು ರೈಡ್ನ ಕಂಪ್ಲೀಟ್ ಮಾಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಟ್ಯಾಂಕ್ ಬ್ಯಾಗು. ಈ ಟ್ಯಾಂಕ್ ಬ್ಯಾಗ್ ಬಂದ್ಬಿಟ್ಟು ಇವಾಗ ಹಾಕಿರೋದು, ರೀಸೆಂಟಾಗಿ ಹಾಕಿರೋದು. ಆಮೇಲೆ SD ರೋಡ್ ಕಿಂಗ್ ಗಾಡಿ ನೋಡಿರ್ತಾರಲ್ಲ, ಅದ್ರದ್ದು ಗಾಡಿ ಇದು ನೋಡಿ ಫ್ಯೂಲ್ ಫಿಲ್ಟ್ರು. ಡೈರೆಕ್ಟು ಇವಾಗ ಟ್ಯಾಂಕ್ಲಿಂದ ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಫ್ಯೂಲು ಚೆನ್ನಾಗಿರುತ್ತೆ, ಒಂದೊಂದು ಫ್ಯೂಲ್ ಚೆನ್ನಾಗಿರಲ್ಲ. ಗಿಷ್ಟು ಆಮೇಲೆ ಮೈನೂರು ಪಾರ್ಟ್ಸ್ಗಳು ಅದು ಇದೆಲ್ಲ ಅದು ಫಿಲ್ಟ್ರ್ ಆಗೋದು ಏನಾಗುತ್ತೆ, ಡೈರೆಕ್ಟು ಟ್ಯಾಂಕಿಂದ ಡೈರೆಕ್ಟ್ ಕಾರ್ಬೋರೇಟರ್ಗೆ ಹೋಗುತ್ತೆ. ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿದೆ, ಈ SD ರೋಡ್ ಕಿಂಗ್ ಇಲ್ಲಿದೆ ನೋಡಿ, ಇದ್ರ ನಾನು ಶಾರ್ಟ್ಸ್ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಇದಕ್ಕೆ ಮುಂಚೆನೇ ಇದನ್ನ ಇನ್ಸ್ಟಾಲ್ ಮಾಡುವಾಗೆ ಶಾರ್ಟ್ಸ್ ಒಂದು ಹಾಕಿದ್ದೀನಿ. ಅದ್ರದ್ದು ಇದು SD ರೋಡ್ ಕಿಂಗ್ದು ಫ್ಯೂಲ್ ಫಿಲ್ಟ್ರ್. ಇದೇನು ಕೆಲಸ ಮಾಡೋದಂದರೆ ಡೈರೆಕ್ಟ್ ಟ್ಯಾಂಕ್ಲಿಂದ ಇಂಟೇಕ್ ತೊಗೊಬಿಟ್ಟು ಕಾರ್ಬೋರೇಟ್ರಿಗೆ ಪಾಸ್ ಮಾಡುವಾಗ ಇದು ಫಿಲ್ಟ್ರ್ ಆಗಿ ಅದು ಕಾರ್ಬೋರೇಟ್ರಿಗೆ ಫ್ಯೂಲ್ನ ಸರ್ಕ್ಯುಲೇಷನ್ ಮಾಡುತ್ತೆ. ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇದು ಫಿಲ್ಟ್ರ್ ಆಗುತ್ತೆ. ಫಿಲ್ಟ್ರ್ ಆಗಿ ಇಲ್ಲಿ ಕೆಳಗೆ ಒಂದು ಚಿಕ್ಕದಾಗಿ ಒಂದು ಮ್ಯಾಗ್ನೆಟ್ ಪೀಸ್ ಇದೆ. ಮ್ಯಾಗ್ನೆಟ್ ಪೀಸ್ ಅಂದರೆ ಏನಾರ ಒಂದು ಮೆಟಲ್ ಪಾರ್ಟಿಕಲ್ಸ್ ಏನಾರ ಟ್ಯಾಂಕ್ ಒಳಗೆ ಸಿಕ್ಕಿದರೆ ಅದೇನು ಮಾಡೋದು, ಅದನ್ನ ಸ್ಟಕ್ ಮಾಡಿಕೊಬಿಟ್ಟು ನಾವು ಇದನ್ನ ಇನ್ನೊಂದೇನು ಬೆನಿಫಿಟ್ ಅಂದರೆ ಇದ್ರದ್ದು ಫ್ಯೂಲ್ ಫಿಲ್ಟ್ರು ಇದನ್ನ ರೀಪ್ಲೇಸ್ಮೆಂಟ್ ಎಲ್ಲ ಸರ್ವಿಸ್ ಮಾಡುವಾಗ ರೀಪ್ಲೇಸ್ಮೆಂಟ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ಇದೇನಂದರೆ ರಿಮೂವ್ ಮಾಡಿಬಿಟ್ಟು ಅದು ಆ ಮ್ಯಾಗ್ನೆಟ್ ಅಂದರೆ ಒಂಥರ ಬಟನ್ ಥರ ಮ್ಯಾಗ್ನೆಟ್ ಅಷ್ಟೇ ಇರೋದು. ಒಳಗೆ ಚಿಕ್ಕ ಬಟನ್, ಇವಾಗ ಶೆಲ್ಟ್ಗೆ ಹಾಕೋ ಬಟನ್ ಥರ ಅದು ಬಂದು ಮ್ಯಾಗ್ನೆಟು. ಅದು ಮೆಟಲ್ ಪಾರ್ಟಿಕಲ್ಸ್ನ ಮೈನ್ಯೂಟ್ ಪಿಸ್ರುಗಳು ಇರ್ತಾವ, ಅದನ್ನು ಸ್ಟೋರ್ ಮಾಡ್ಕೊಳುತ್ತೆ. ಇವಾಗ ನಾವು ಸರ್ವಿಸ್ ಮಾಡೋ ಟೈಮಲ್ಲಿ ಇವಾಗ ಜನರಲ್ ಸರ್ವಿಸ್ ಮಾಡ್ತೀವಲ್ಲ, ಆಯಿಲ್ ಚೇಂಜು, ಏರ್ ಫಿಲ್ಟ್ರು ಇದೆಲ್ಲ ಸರ್ವಿಸ್ ಮಾಡೋ ಟೈಮಲ್ಲಿ ಅದನ್ನೂ ಒಂದು ಸಲ ರಿಮೂವ್ ಮಾಡಿಬಿಟ್ಟು ಅದನ್ನ ಹಳೆ ಫ್ಯೂಲ್ನೆಲ್ಲ ಇದು ಮಾಡಿಬಿಟ್ಟು ಫ್ಲಶ್ ಮಾಡಿಬಿಟ್ಟು ಹೊಸ ಫ್ಯೂಲ್ ಹಾಕುವಾಗ ಅದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ರೆ ನಮಗೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಫಿಲ್ಟ್ರ್ ಆಗಿ ಹೋಗುತ್ತೆ. ಇವಾಗ ಇದಕ್ಕೆ ಮುಂಚೆ ಏನಿತ್ತಂದರೆ ಪೆಟ್ರೋಲ್ ನಾವು ರಾ ಫ್ಯೂಲ್ ಹಾಕ್ತೀವೋ ಅದೇ ಫ್ಯೂಲ್ ಬಂದು ಅದನ್ನ ಸಕ್ ಮಾಡ್ಕೊತ ಇದ್ದು ಕಾರ್ಬೋರೇಟ್ರು. ಇವಾಗ ಏನಾಯ್ತೈತೆ ಅಂದರೆ ಇವಾಗ ಫಿಲ್ಟ್ರ್ ಮಾಡಿ ಕಳಿಸ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅರೆ ಈ ಸ್ಪೇರು ಬೆಲೆ ಕಮ್ಮಿ. ಅರೆ ಇದನ್ನ ತರ್ಸಕ್ಕೆ ಹೋಗಿ ಅಷ್ಟು ದಿನ ಲೇಟಾಗಿ ಬೇರೆ ಸ್ಟೇಟಿಂದ ಬಂದು ಅದು ಸ್ವಲ್ಪ ಇದಾಯಿತು. ಏನು ಈ ಡೈರೆಕ್ಟ್ ಫಿಟ್ಟೇ ಮಾಡಿರೋದು. ಏನು PUC ಪೈಪ್ ಅಂದರೆ ಫ್ಯೂಲ್ ಫಿಲ್ಟ್ರ್ ಬರುತ್ತಲ್ಲ, ಫ್ಯೂಲ್ ಪೈಪ್ ಬರುತ್ತಲ್ಲ, ಅದನ್ನ ಬೆಂಡ್ ಥರ ಮಾಡಿ ಇದನ್ನ ನಾನು ಕಾರ್ಬೋರೇಟ್ರ್ ಕಳಿಸಿದ್ದೀವಿ. ಇನ್ನೊಂದು ಏನಂದರೆ ಈ ಗಾಡಿ ಬಂದು ಡ್ಯುಯಲ್ ಸ್ಪಾರ್ಕ್ ಪ್ಲಗ್ಗು.
ಇದು ಸ್ಪಾರ್ಕ್ ಪ್ಲಗಲ್ಲಿ ಕೂಡ ಸ್ವಲ್ಪ ನಾರ್ಮಲ್ ಸ್ಪಾರ್ಕ್ ಪ್ಲಗ್ಗು ಬರುತ್ತೆ, ಇರಿಡಿಯಮ್ ಅಂತ ಬರುತ್ತೆ. ಅದ್ರಲ್ಲಿ ಬಂದು ನಾನು ಹಾಕ್ಸಿರೋದು ಬಂದು ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಗು. ಇನ್ನೊಂದು ಏನಂದರೆ ಸ್ಪಾರ್ಕು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಇವಾಗ ಡಬಲ್ ಸ್ಟ್ರೋಕ್ ಹೊಡೆಯುತ್ತೆ. ಇನ್ನೊಂದು ಈ ಹೊಸ ಗಾಡಿ ಬರುತ್ತಲ್ಲ ಹೀರೋ ಎಕ್ಸ್ಪಲ್ಸು, ಅದ್ರದ್ದು ಹೆಡ್ ಕವರ್ ಬಂದು ರೆಡ್ ಕಲರ್ ಇರುತ್ತೆ. ಸ್ವಲ್ಪ ಒಂಥರ ಸ್ಪೋರ್ಟ್ಸ್ ಫೀಲಿಂಗ್ ಆಯ್ತಾ ಇತ್ತು, ನೋಡೋದಕ್ಕೆ ಅಟ್ರಾಕ್ಟಿವ್ ಇರುತ್ತೆ, ಇನ್ನೊಂದು ಸ್ಪೋರ್ಟಿ ಆಗಿರುತ್ತೆ ಅಂದ್ಬಿಟ್ಟು ನಾನು ಹೆಡ್ ಕವರ್ ಬಂದು ರೆಡ್ ಕಲರ್ ಮಾಡಿದ್ದೀನಿ. ಈ ಆರನ್ ಬಂದ್ಬಿಟ್ಟು ನಾರ್ಮಲ್ಲು ಪಲ್ಸರ್ ಆರನ್ನೇ, ಈಗ ಪಲ್ಸರ್ದು. ಇನ್ನೊಂದು ಏನಂದರೆ ಗೇರ್ ಬೂಟ್ ಹಾಕ್ಸಿದ್ದೀನಿ. ಆಮೇಲೆ ಟ್ಯಾಂಕ್ ಬ್ಯಾಗು. ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇದ್ರ ಬಂದ್ಬಿಟ್ಟು 100/90, ಇದ್ರದ್ದು ಬರೋದು ಬಂದ್ಬಿಟ್ಟು 80-90 ಟೈರ್ಸ್ ಸೆಕ್ಷನ್ ಬರೋದು. ನಾನು ಹಾಕ್ಸಿರೋದು ಬಂದು 100/90 ಸೆಕ್ಷನ್ ಆಗಿರೋದು. ಫ್ರಂಟು ಬಂದು ಸ್ಟಾಕ್ ಸೆಕ್ಷನ್ ಅಂದರೆ ಸ್ಟಾಕ್ ಸೈಜು. ಆ ಫ್ರಂಟು ಇನ್ನೂ ಸ್ವಲ್ಪ 1 ಆಗಿಲ್ಲ, 110 ಕೇಸ್ ಆದರೆ ಇದ್ರದ್ದು ಮ್ಯಾಚ್ ಮಾಡಿ ಇದ್ರದ್ದು ಮ್ಯಾಚ್ ಮಾಡಿ ಅದ್ರ ಫ್ರಂಟು ಟೈರು ಚೇಂಜ್ ಮಾಡೋದು. ನೆಕ್ಸ್ಟ್ ಏನು ಸ್ಪೆಷಾಲಿಟಿ ಅಂದರೆ ಒಂದು ಫುಲ್ ಫಿಲ್ಟ್ರು. ಇನ್ನೊಂದು ಇದ್ರದ್ದು ಬಂದು ಸೀಟು ಪಾಕ್ಲ ಮೇಲೆ. ಈ ಸೀಟ್ ಬಂದ್ಬಿಟ್ಟು ಕಂಪ್ಲೀಟ್ ದೂರ ಹೋಗೋದು ತೆರಣ ಗಾಡಿ. ಈ ಗಾಡಿದು ಸೀಟ್ ಬಂದ್ಬಿಟ್ಟು RX 100 ಸೀಟ್ ಹೆಂಗಿರುತ್ತೋ ಒಂಥರ ಪಫಿಯಾಗಿ ಕಟಿಂಗ್ ಇರುತ್ತಲ್ಲ, ಅದ್ರ ಸೇಮ್ ಬೋರ್ಡ್ ಬಂದು ಸ್ಟಾಕು. ಅರೆ ಇದು ಒಳಗೆ ಸ್ಟಫಲ್ಲಿ ಹಾಕಿ ಆಮೇಲೆ ಕುಷನಿಂಗ್ ಮಾಡಿಸಿ ಈ ಬೆಲ್ಟ್ ಹಾಕಿ ಮೇನ್ಲಿ ಫಾರ್ RX 100 ಸೀಟು ಇದನ್ನ ಮಾಡಿಫೈ ಮಾಡಿರೋದು. ಇದೇ ಬಾಕ್ಸು, ಇದು 11 ಲೀಟರ್ ಕೆಪಾಸಿಟಿ ಬಾಕ್ಸು. ಪರವಾಗಿಲ್ಲ, ಮಿನಿಮಲ್ ಗೂಡ್ಸು ಏನನ್ನು ಹಾಕ್ಬೋದು, ಆರಾಮಾಗಿ ಮಾಡ್ಬೋದು. ಇದೊಂದು ವಾಟರ್ ಪ್ರೂಫು. ಇನ್ ಕೇಸು ಇದನ್ನ ಇದು ಮಾಡ್ಬೋದು, ಏನಂದರೆ ಓಪನ್ ಮಾಡ್ಬೋದು. ಇದು ಕ್ಲೋಸ್ ಆದ್ರೇ ವಾಟರ್ ಪ್ರೂಫು, ಇಲ್ಲಾಂದರೆ ವಾಟ್ರು ಇದು ಮೌಂಟ್ ಮಾಡಿರೋದು. ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಇದು ಮೌಂಟ್ ಮಾಡಿರೋದು ಲೆಫ್ಟ್ ಸೈಡು ರೈಟ್ ಸೈಡು ಲೆಫ್ಟ್ ಸೈಡು ಒಂದೇ ಥರ ಸೈಡ್ ಪ್ಯಾನ್ ಬಾಕ್ಸ್ ಥರ ರ್ಯಾಕ್. ಇದು ಈ ರ್ಯಾಕ್ ಏನಂದರೆ ಸ್ಟಾಕ್ ಅಲ್ಲ ಇದು. ಆಮೇಲೆ ಇನ್ನೊಂದು ಏನು ಅಂದರೆ ಇದ್ರದ್ದು ಬಂದ್ಬಿಟ್ಟು ಫುಲ್ SS. ಈ ಮೆಟಲ್ಸಲ್ಲೇ ಒಂದು ಡಿಫ್ರೆನ್ಸ್ ಇದೆ. MS ಇದೆ, GI ಇದೆ, SS ಇದೆ, MS ಇದೆ. ಇದೆಲ್ಲ ಬಂದ್ಬಿಟ್ಟು ಗ್ರೇಡು ಮೆಟೀರಿಯಲ್ ನೇಮ್ಗಳು. ಇದು ಇನ್ನೊಂದು ನನ್ನ ಗಾಡಿಯಲ್ಲಿ ಇನ್ಸ್ಟಾಲ್ ಮಾಡಿರೋದು ಬಂದ್ಬಿಟ್ಟು ಇದು ಪ್ಯೂರ್ ಆ್ಯಂಡ್ ಪ್ಯೂರ್ SS ಮೆಟಲು, SS ಬೋಲ್ಟ್ ನೆಟ್ಟು, ಆಮೇಲೆ SS ವೆಲ್ಡಿಂಗ್ಗಳು. ಇನ್ನೊಂದು ನೋಡಿ ಇಲ್ಲಿ ವೆಲ್ಡಿಂಗ್ಗಳು, ಇದು ವೆಲ್ಡಿಂಗ್ ಕೂಡ SS ವೆಲ್ಡಿಂಗಲ್ಲಿ ಕೂಡ ನಿಮ್ಮ CO2 ಗ್ಯಾಸ್ ವೆಲ್ಡಿಂಗು, ನಾರ್ಮಲ್ ವೆಲ್ಡಿಂಗು ಎಲ್ಲ ಇರುತ್ತೆ. ಅದರಲ್ಲಿ ಬಂದು ಇದು SS ವೆಲ್ಡಿಂಗ್ ಅಂದರೆ ಇದು SS ರಾಡ್ ಬರುತ್ತೆ. ಆ ರಾಡ್ನ ಇಕ್ಕಿ ಇದು ಮಾಡೋದು, ಬ್ರೇಸಿಂಗ್ ಥರ ಮಾಡೋದು. ಅದು ಬಂದ್ಬಿಟ್ಟು ವೆಲ್ಡಿಂಗ್ ಬಂದು SS ವೆಲ್ಡಿಂಗ್ ಮಾಡಿರೋದು. ಏನೇ ಎಷ್ಟೇ ವರ್ಷ ಇದನ್ನೊಂದು ಏನಂದರೆ ಇದು ಕರಪ್ಷನ್ ಆಗಲ್ಲ. ಕರಪ್ಷನ್ ಅಂದರೆ ರಸ್ಟ್ ಹಿಡಿಯಲ್ಲ ಈ SS ವೆಲ್ಡಿಂಗು. ಇನ್ನೊಂದು SS ಮೆಟೀರಿಯಲ್ ಬಂದು ಅಷ್ಟೊಂದ್ಬಿಟ್ಟು ಏನಂದರೆ ಫಸ್ಟ್ ಹೇಳ್ದಂಗೆ ಇದು ಸೈಡು ಟ್ಯಾನಿಯರ್ ಹಾಕಿ ಫಸ್ಟ್ ಇವಾಗ ನಾನು ಬರೀ ಲೆಫ್ಟ್ ಸೈಡ್ದು ಅಷ್ಟೇ ಹಾಕಿರೋದು, ರೈಟ್ ಸೈಡಿಗೆ ಫ್ಯೂಚರಲ್ಲಿ ಹಾಕೊಂಬಂದು ಹಾಕಿರೋದು. ಇನ್ನೊಂದು ಏನಂದರೆ ಇದು ಬಂದ್ಬಿಟ್ಟು SS ಪೈಪು 16 mm ಗೇಜು, ಹೆವಿ ಗೇಜು ಎಷ್ಟು ಗೇಜ್. ಇನ್ನೊಂದು ಡೈರೆಕ್ಟ್ ಫಿಟ್ಟಲ್ಲ, ಈ ಪೈಪ್ ತೊಗೊಬಿಟ್ಟು ನಾವು ಬೆಂಡಿಂಗು ಈ ಕೊಳಂಬಿಯಲ್ಲಿ ಬೆಂಡಿಂಗ್ ಕೊಟ್ಟು ಪೈಪ್ನ ಬೆಂಡಿಂಗ್ ಮಾಡಿಸಿ ಆಮೇಲೆ ಸ್ಟಿಚ್ ಕೊಟ್ಟಿರೋದು. ಸ್ಟಿಚ್ ಅಂದರೆ ವೆಲ್ಡ್ ಮಾಡಿರೋದು, SS ವೆಲ್ಡ್ ಮಾಡಿರೋದು. ಈ ಪೈಪ್ ಬಂದ್ಬಿಟ್ಟು ಬೆಂಡಿಂಗ್ ಆಗಿರೋದು, ಒಂದು ಮಿಷಿನಲ್ಲಿ ಬೆಂಡಿಂಗ್ ಮಾಡಿಸಿ ನಾವು ಮಾಡಿರೋದು. SS ಪೈಪು, SS ಬೋಲ್ಟ್ ನೆಟ್ಗಳು, ಆಮೇಲೆ SS ವೆಲ್ಡಿಂಗ್ಗಳು. ಆಮೇಲೆ ಹೆಲ್ಮೆಟ್ ಲಾಕು ನೋಡಿದ್ವಿ, ಅಲ್ಲಿ ಒಂದು 2-3 ಕಡೆ ನೋಡಿದ್ವಿ, ಜಾಗ ಯಾವುದೂ ಮ್ಯಾಚ್ ಆಗಿಲ್ಲ. ಲಾಸ್ಟಲ್ಲಿ ನಾವು ಬಾಕ್ಸ್ ಹಾಕೋದು ಹೆಲ್ಮೆಟ್ ಲಾಕ್ ಇಲ್ಲೇ ಇರಲಿ ಅಂದ್ಬಿಟ್ಟು ಇಲ್ಲಿ ಮೌಂಟ್ ಮಾಡಿಬಿಟ್ವಿ. ಆಮೇಲೆ ಫಸ್ಟ್ ಹೇಳ್ದಂಗೆ ಇದು ಬಂದ್ಬಿಟ್ಟು RX 100 ಕ್ಯಾರಿಯರು, RX 100 ಕ್ಯಾರಿಯರು. ಆಮೇಲೆ ಇದು ಶಾಕ್ ಅಬ್ಸರ್ ಐಟಮ್ ಅಂದಲ್ಲ, ಫಸ್ಟ್ ಹೇಳ್ದಂಗೆ ಐಸ್ ಇದು ಫೈನರ್ ರ್ಯಾಕು. ಆಮೇಲೆ ನಾವು ಮುಂದೆ ಫಾರ್ಕ್ ಹೈಟ್ ಮಾಡಿರೋ ಬಂದ್ಬಿಟ್ಟು ಇನ್ನರ್ ಟ್ಯೂಬಲ್ಲಿ ಎಲ್ಲ ಲಾಕ್ ಮಾಡಿ ಒಂದು ಸಪ್ರೇಟ್ ಬುಷ್ ತೊಗೊಂಬಿಟ್ಟು ಡ್ರೈಡ್ ಅಪ್ ಮಾಡಿಬಿಟ್ಟು ಅದನ್ನ ಹೈಟ್ ಮಾಡಿಸಿದ್ವಿ. ಇವಾಗ ಶಾಕ್ ಅಬ್ಸರು ಹೆಂಗೆ ಹೈಟ್ ಮಾಡಿರೋದು ಅಂದರೆ ಇಲ್ಲೊಂದು ಬುಷ್ ಬರುತ್ತೆ. ಈ ಶಾಕ್ ಅಬ್ಸರ್ ಬುಷ್ ಕೊಟ್ಟು ಇದಕ್ಕೆ ಹೈಟ್ ಮಾಡಿಸಿರೋದು. ಇವಾಗ ಫ್ರಂಟು ಬ್ಯಾಕು ಮ್ಯಾಚ್ ಆಗಿಬಿಡುತ್ತೆ. ಮ್ಯಾಚ್ ಆಗಿ ಒಂದು ಮಿನಿಮಲಾಗಿ ಒಂದು ಲೀನ್ ಅಂದರೆ ಒಂದು ಇದಿರುತ್ತೆ, ಸ್ಟ್ರೈಟ್ ವೇ ಇರುತ್ತೆ. ಅದಕ್ಕೆ ನಾವು ಮ್ಯಾಚ್ ಮಾಡಿ ಆಯಿತು. ಇದು ಸೈಡು ಇವಾಗ ನೀವು ಫ್ರಂಟ್ ಬ್ಯಾಕ್ ವ್ಯೂಯಿಂದ ನೋಡೋದು ಇಲ್ಲಿ ಬಾಕ್ಸ್ ಇದೆ, ಅಲ್ಲಿ ಬಾಕ್ಸ್ ಇಲ್ಲ. ಆ ಸೈಡ್ ಬಾಕ್ಸ್ ಬಂದ್ಬಿಟ್ಟು ಫ್ಯೂಚರಲ್ಲಿ ಹಾಕೋಮ್ಮ ಅಂತ. ಆಮೇಲೆ ಈ RX 100 ಬಂದು ಫಸ್ಟ್ ಹೇಳ್ದಂಗೆ ಇಲ್ಲಿ RX 100ಗಳಿಗೆ ಇಂಡಿಕೇಟ್ರು ಇಲ್ಲಿ ಮೌಂಟ್ ಆಗುತ್ತೆ. ಆದರೆ ಸ್ಟಾಕ್ ಗಾಡಿದು ಇಂಡಿಕೇಟ್ರ್ ಬಂದು ಇಲ್ಲೇ ಮೌಂಟ್ ಆಗುತ್ತೆ. ನಾವು ಏನೇ ತೊಗೊಂಬಂದು ಏನೋ ಮಾಡಬೇಕಾದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇನ್ನೊಂದು ಅದು ನೋಡೋಕ್ಕೂ ಲುಕ್ಕು ಚೆನ್ನಾಗಿರೋದ್ರಿಂದ ಈ ಟೈರ್ ಸೆಕ್ಷನ್ ಬಂದು ಫಸ್ಟ್ ಹೇಳ್ದಂಗೆ 100/90 ಹಾಕಿರೋದು. ಇನ್ನೊಂದು ಟೈರ್ ಬಂದ್ಬಿಟ್ಟು ನಾರ್ಮಲ್ ಒಂಥರ ಬಟನ್ ಟೈರ್, ಒಂಥರ ಆಫ್ ರೋಡ್ಗೆ ಸ್ವಲ್ಪ ಗ್ರಿಪ್ ಇರುತ್ತೆ ಗಾಡಿಗೆ ಈ ಬಟನ್ ಟೈರ್ಸು, ಅದಕ್ಕೆ ಅದನ್ನ ಪ್ರಿಫರ್ ಮಾಡೋದು.
ಅಷ್ಟೇ ಗೈಸ್. ಇದು ಫಸ್ಟೇ ಹೇಳ್ದಂಗೆ ಕ್ಯಾರಿಯರು ಬಾಕ್ಸು ಪ್ಯಾಕಿಂಗ್ ಮಾಡಿದ್ದು. ಓಕೆ ಗೈಸ್, ಅಷ್ಟೇ. ಈ ಗಾಡಿ ಇಷ್ಟು ದಿನ ಬಿಲ್ಟ್ ಮಾಡಿ ಇದನ್ನ ಒಂದೊಂದು ಸ್ಪೇರಾಗಿ ಸೋರ್ಸ್ ಮಾಡಿ ಹೆಂಗಂದರೆ ಈ ಗಾಡಿನ ಬಿಲ್ಟ್ ಮಾಡೋಕ್ಕೆ ಎಷ್ಟು ದಿನ ಆಯ್ತು ಅಂದರೆ ಅಷ್ಟು ದಿನ ಆಯ್ತು. ಯಾಕಂದರೆ ನಾನು ನಂದು ಒಂದು ಕಮಿಟ್ಮೆಂಟ್ ಇತ್ತು. ವೀಕ್ಲಿ ಕಮಿಟ್ಮೆಂಟ್ ಅಂದರೆ ಕೆಲ್ಸ್ಕೋಬೇಕು. ಇನ್ನೊಂದು ಒಂದು ವೀಕ್ ಫುಲ್ಲಾಗಿ ಸ್ಪೇರ್ಸ್ನೆಲ್ಲ ಸೋರ್ಸ್ ಮಾಡೋದು, ಎಲ್ಲ ಆನ್ಲೈನ್ ಸ್ಪೇರ್ಸು ಸೋರ್ಸ್ ಮಾಡೋದು. ಇನ್ನು ಸ್ವಲ್ಪ ಸ್ಪೇರ್ಸ್ಗಳು ಸಿಕ್ಕಿಲ್ಲ ಅಂದರೆ ಅಲ್ಲೇ ಆಫ್ಲೈನೆಲ್ಲ ಹೋಗಿ ಡೈರೆಕ್ಟ್ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡ್ಬಂದು ಅದು ಹೆಂಗಂದರೆ ಒಂಥರ ಅಕ್ಕಿ ಥರ ಆಗ್ಬಿಡ್ತು. ಒಂದು ವಾರ ಎಲ್ಲ ಊಟನ ಕುಡಿಕಿ ಭಾನುವಾರ ಹೊತ್ತು ತಿನ್ನೋ ಥರ ನಂದು ಆಗ್ಬಿಡ್ತು. ಒಂದು ವಾರ ಎಲ್ಲ ಫುಲ್ಲು ಸ್ಪೇರ್ಸ್ನ ಸೋರ್ಸ್ ಮಾಡಿ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಸೋರ್ಸ್ ಮಾಡಿ ಎಲ್ಲ ಒಂದೊಂದು ಸ್ಪೇರ್ಸ್ನ ಕಲೆಕ್ಟ್ ಮಾಡಿ ಭಾನುವಾರ ಹೊತ್ತು ಸ್ಟಾರ್ಟ್ ಮಾಡೋದು. ಈ ಇದೆಲ್ಲ ಏನೋ ಸ್ಪೇರ್ಸ್ ಎಲ್ಲ ತೊಗೊತೀವೋ ಅದೆಲ್ಲ ಒಂದು ದಿನ ಭಾನುವಾರ ಹೊತ್ತು ತೊಗೊಬಿಟ್ಟು ಎಲ್ಲ ಫಿಟ್ಮೆಂಟ್ ಮಾಡಿ ಏನೋ ಒಂದು ಕಂಡೀಷನ್ ಗಾಡಿ ತಂದಿದ್ದೀನಿ. ನನ್ನ ಟೇಸ್ಟ್ ಆಗಿ ಇವಾಗ ಗಾಡಿ ಫುಲ್ ಬಿಲ್ಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಏನಾರ ಮಾಡಿಫೈ ಏನೋ ಮಾಡಬೇಕಂದ್ರೆ ಯಾವುದು ಫ್ಯೂಚರಲ್ಲಿ ಏನೋ ಒಂದೇ ಮಾಡಿಫೈ ಅಂದರೆ ಒಂದೇ ಸ್ಪೇರ್ ಸಿಗ್ತಾಯಿಲ್ಲ. ಅದು ಔಟ್ ಆಫ್ ಕಂಟ್ರಿಯಿಂದ ಒಂದು ಸ್ಪೇರ್ ತರಬೇಕಾಗಿದೆ. ಅದೇನೆಂದರೆ ಸ್ಪಾರ್ಕ್ ಪ್ಲಗ್ದು ಒಂದು ಸ್ಪೇರ್ಸು. ಅದು ಮುಂಚೆ ನೆಕ್ಸ್ಟು ನಿಮಗೆ ಶಾರ್ಟ್ಸು ಇಲ್ಲ ಒಂದು ಯಾವ್ದನ್ನ ವ್ಲಾಗಲ್ ಥರ ಮಾಡಿ ನಿಮಗೆ ತಿಳಿಸ್ತೀನಿ. ಇವಾಗ ನನ್ನ ತಿಳಿದಂಗೆ ನನ್ನ ಟೇಸ್ಟ್ ಗಾಡಿ ಬಿಲ್ಡ್ ಮಾಡಿದ್ದೀನಿ. ಆರಾಮಾಗಿ ಪೀಸಾಗಿದೆ ಗಾಡಿ. ಅಷ್ಟೇ ಗೈಸ್. ಓಕೆ, ಇವಾಗ ನಾನು ಕಂಪ್ಲೀಟ್ ರಿವ್ಯೂ ಮಾಡಿದ್ದೀನಿ. ಏನನ್ನ ಹಾಕಿದ್ದೀವಿ, ಏನೊಂದು ಸ್ಟಾಕ್ ಯಾವುದೋ ಸ್ಟಾಕ್ ಇತ್ತೋ ಯಾವುದಾದ್ರು ಆಫ್ಟರ್ ಮಾರ್ಕೆಟ್ ತೊಗೊಂಡು ಮಾಡಿದ್ದು ಎಲ್ಲ ಕಂಪ್ಲೀಟು ಸೆಟಪ್ ಮಾಡಿದ್ದೀನಿ. ಇದು ಒಂದು ಕಂಪ್ಲೀಟ್ ಲಾಗ್ ಆಯಿತು.